ಸಿ ಸಿ ಅಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ, ಅವರೇ ಮೊಟ್ಟೆಗಳಲ್ಲಿ ಹೊಡೆದ್ರು. ನಾವು ಅಲ್ಲಿ ಬರೋವಂಥ ಪರಿಸ್ಥಿತಿಯಲ್ಲೇ ಇರಲಿಲ್ಲ, ಮೊಟ್ಟೆಗಳಲ್ಲಿ ಹೊಡೆದ್ರು, ಅದಕ್ಕೆ ನಮ್ಮವರು ಕೂಡ ರಿಟಾಲಿಯೇಟ್ ಮಾಡಿ ಮೊಟ್ಟೆಗಳಲ್ಲಿ ಹೊಡೆದಿದ್ದಾರೆ. ಏನು ಹರಿಪ್ರಸಾದ್ ಸಾಹೇಬ್ರೆ, ನಿಮ್ಮ ಈ ಬಾಲಿಶ ಹೇಳಿಕೆ ಆ KPCC ಸ್ಥಾನಕ್ಕೆ ನೀವು ಯೋಗ್ಯ ನಾಯಕರು ಅಂತ ಏನಾದರೂ ಯಾರಾದರೂ ಅಂದ್ಕೊಳ್ತಾರಾ? ಇಂಥ ಹೇಳಿಕೆಗಳನ್ನು ನೀವು ಕೊಡ್ತಿರಲ್ಲ, ನಿಮ್ಮ ಬಗ್ಗೆ ನಮಗೆಲ್ಲ ಇದ್ದ ಗೌರವನ ನೀವು ಕಳ್ಕೊಂಡು ಬಿಟ್ರಿ. ಅಲ್ಲ, ನಿಮ್ಮದು ಏನು ನಾನು ಅಂದ್ಕೊಳ್ತೇನೆ, ನಾನು ನಿನ್ನೆವರೆಗೆ ಅದು ಕಾಂಗ್ರೆಸ್ ಆಫೀಸ್ ಅಂದ್ಕೊಂಡಿದ್ದೆ, ಈಗ ಅದು ಮಿಲಿಟ್ರಿ ಹೋಟ್ಲಾಗೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮೊಟ್ಟೆಗಳು ಹೆಂಗೆ ಬಂದವು ನಿಮಗೆ? ಮೊಟ್ಟೆಗಳೇನು ನಿಮ್ಮ ಕಚೇರಿಯಲ್ಲಿ ಕೋಳಿ ಫಾರ್ಮ್ ಇದೆಯಾ ಮೊಟ್ಟೆಗಳು ಇಡ್ಸೋಕ್ಕೆ? ನನಗೊಂದು ಅನುಮಾನನೂ ಈಗ ಬಂದಿದೆ. ಮಕ್ಕಳಿಗೆ ಕೊಡೋ ಮೊಟ್ಟೆಗಳನ್ನೆಲ್ಲ ಕದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಇಟ್ಕೊಂಡಿದ್ದೀರಿ ನೀವು, ದಿನ ಒಂದೊಂದು ಆಮ್ಲೆಟ್ ಹಾಕ್ಕೊಂಡು ತಿನ್ನೋಕ್ಕೆ ಅಂತ. ಅಂದರೆ ನೋಡಿ, ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಮೊಟ್ಟೆ ತಿಂದೇನು ಹೊಟ್ಟೆ ಕುಯ್ಯ ಅಂತ. ಅಂದರೆ ಕದ್ದು ತಿಂದವ್ರದ್ದು, ಹಾಗೇ ತಿಂದವ್ರದ್ದಲ್ಲ. ನಿಜವಾಗಿಯೂ ಕೊಂಡು ತಿಂದ ಮೊಟ್ಟೆಗಳಿಂದ ಏನೂ ಆಗಲ್ಲ. ಕದ್ದು ತಿಂದ ಮೊಟ್ಟೆಗಳು ತಿಂದರೆ ಮೊಟ್ಟೆ ತಿಂದೋನು ಹೊಟ್ಟೆ ಕುಯ್ಯ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಅದಕ್ಕೆ ಕದ್ದು ತಿನ್ನಬಾರ್ದು. ನೀವೇನಾದರೂ ಮಾಡಿದರೆ ನಿಮ್ಮ ಕಾಕ್ರೋಚ್ಗಳೆಲ್ಲ ಈಗ ಹೊಟ್ಟೆ ಕುಯ್ದು ಸತ್ತೋಗ್ತವೆ. ನನಗೆ ಈಗ ಅರ್ಥ ಆಯಿತು, ಇಲ್ಲಿರೋದು ಮಿಲಿಟ್ರಿ ಹೋಟೆಲ್ ಕಾಂಗ್ರೆಸ್ಸು, ಕೇಂದ್ರದಲ್ಲಿರೋದು ನಿಮ್ಮದು ಕಾಕ್ರೋಚ್ ಕಾಂಗ್ರೆಸ್ಸು. ನೋಡಿ, ನಿಮ್ಮದೆಲ್ಲ ವ್ಯತ್ಯಾಸಗಳು ಈಗ ಒಂದೊಂದಾಗಿ ಹೊರಗಡೆ ಬರಲಿಕ್ಕೆ ಪ್ರಾರಂಭವಾಗಿದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಈಗ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇವತ್ತೇನು ಗೂಂಡಾಗಿರಿ ನಡೀತಾ ಇದೆ ರಾಜ್ಯದಲ್ಲಿ, ಇವತ್ತೇನು ಭ್ರಷ್ಟಾಚಾರ ನಡೀತಾ ಇದೆ ರಾಜ್ಯದಲ್ಲಿ, ದಲಿತರ ಸಂಹಾರ ನಡೀತಾ ಇದೆ, ದಲಿತರಿಗೆ ಅನ್ಯಾಯ ಮೋಸ ಆಗ್ತಾ ಇದೆ, ದಲಿತರನ್ನು ತುಳಿಯಲಾಗ್ತಾ ಇದೆ, ಇದೆಲ್ಲದರ ಜವಾಬ್ದಾರಿಯನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಕ್ಷಣ ರಾಜೀನಾಮೆ ನೀಡಬೇಕು. ದಲಿತ ಸಂಘಟನೆಗಳು, ದಲಿತ ನಾಯಕರು ಇನ್ಮೇಲೆ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾಲದಲ್ಲಿ ಏನು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು SCP TSP 53,000 ಕೋಟಿಯನ್ನು ದಲಿತರ ಹಣವನ್ನು ನುಂಗಿದಾರೋ? ನಿಮಗೆ ಕಾಳಜಿ ಇದ್ದರೆ ದಲಿತರ ಮೇಲೆ ಈಗ 53,000 ಕೋಟಿಯನ್ನು ವಾಪಸ್ ಕೊಡಿ. ಈಗ KPSCಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಪರೀಕ್ಷೆ ಇಲ್ಲದೆ ತುಂಬತಕ್ಕಂಥದ್ದಕ್ಕೆ ಈಗ ಹಣ ಪಡೆದು ಅವರ ಸೆಲೆಕ್ಷನ್ ಮಾಡಲಾಗಿದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಅವರು ಪರೀಕ್ಷೆ ಇಲ್ಲದೆ ಮೆರಿಟಿನ ಮೇಲೆ ತುಂಬಬೇಕು. ಇದು ನನ್ನ ಡಿಮ್ಯಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದೆಲ್ಲವನ್ನು ಪರಿಹಾರ ಮಾಡಬೇಕು. ಇದೆಲ್ಲ ಇವತ್ತಾಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಈಗ ಬೇರೆಯವರು ಹೊಣೆ ಹೊರಲಿಕ್ಕಾಗೋದಿಲ್ಲ. ಮಾತೆತ್ತಿದ್ರೆ RSS ಉಸ್ತುವಾರಿ ಸಚಿವರು ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ಅವರು RSSನ ಉಸ್ತುವಾರಿ ಸಚಿವರು ಇದ್ದಾರೆ ಈಗ ರಾಜ್ಯದಲ್ಲಿ. ದೇಶದಲ್ಲಿ ಎಲ್ಲೂ RSS ಉಸ್ತುವಾರಿ ಸಚಿವರಿಲ್ಲ, ರಾಜ್ಯದಲ್ಲೊಬ್ಬರು ಇದ್ದಾರೆ. ಪಾಪ ಭಾಳ ಉಸ್ತುವಾರಿ ಅವರು ಭಾಳ ಆಸ್ಥೆಯನ್ನು ವಹಿಸಿ RSSನ ಬಗ್ಗೆ ಬಹಳ ಪ್ರಚಾರನೂ ಮಾಡ್ತಾರೆ. ಸೊ ಭಾಳ ಸಂತೋಷ ಅದು. ಆದರೆ ನಾನು ಕೇಳ್ತೇನೆ RSS ಬಗ್ಗೆ ಅಷ್ಟೊಂದು ಗಮನ ಕೊಡೋರು ಈ KPSCಯಲ್ಲಿ 58 ಜನರ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಇಲ್ವಾ? ದಲಿತರಿಗೆ ಆದ ಅನ್ಯಾಯದ ಬಗ್ಗೆ ನಿಮಗೆ ಆಸಕ್ತಿ ಇಲ್ವಾ? ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರನ್ನು ಕೂಡ ನಾನು ಕೇಳ್ತೇನೆ, ಈ ದಲಿತರ ಸಮಸ್ಯೆ ನಿಮಗೆ ಸಂಬಂಧ ಇಲ್ವಾ? ಕಾಕ್ರೋಚ್ ಪಾರ್ಟಿ ರಿಜಿಸ್ಟರ್ ಆಗಿದೆಯಾ? RSS ರಿಜಿಸ್ಟರ್ ಆಗಿಲ್ಲ. ಅವ್ರಿಗೆ ಎಲ್ಲಿಂದ ಹಣ ಬರ್ತದೆ ಅಂತ. ಮಾನ್ಯ ಸಚಿವರೇ, ದೇಶದಲ್ಲಿ ಜಂತರ್ ಮಂತರ್ನಲ್ಲಿ ಬಿರಿಯಾನಿ ತಿಂತಾವ್ರಲ್ಲ, ಅವ್ರಿಗೆ ಎಲ್ಲಿಂದ ಹಣ ಬರುತ್ತೆ ಹೇಳ್ರಿ ಮೊದಲು.
ಎಲ್ಲಿಂದ ಪಿಜ್ಜಾ ಬರುತ್ತೆ ಹೇಳಿ ಮೊದಲು? ಯಾವ ದೇಶದಿಂದ ಹಣ ಬರುತ್ತೆ ಹೇಳಿ ಮೊದಲು? ಗೃಹ ಸಚಿವರಲ್ವ ತಾವು? ಮಾತೆತ್ತಿದ್ರೆ ಕೆರ್ಕೊಂಡು ನಿಂತ್ಕೊಳ್ತಿರಲ್ಲ ಮೈ ಪರ್ಚ್ಕೊಂಡು. ಅದಕ್ಕೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಆಗ್ತಾ ಇದ್ದಾರೆ, ಗೃಹ ಮಂತ್ರಿ ಯೋಗ್ಯರಿರಬೇಕಾಗಿತ್ತು, ಯೋಗ್ಯ ಗೃಹ ಸಚಿವರು ಆಗದಿದ್ದಕ್ಕೆ ಅವರು ಸಮಸ್ಯೆಗಳನ್ನು ಬದಿಗಿಟ್ಟು ಪ್ರಚಾರದ ಗೀಳಿಗಾಗಿ ಕೇವಲ ಅವರು ಬೆಳಗ್ಗೆಯಿಂದ ಸಂಜೆವರೆಗೆ RSSನ ಗುಣಗಾನ ಮಾಡ್ಕೊಂಡೇ ಕುಳಿತಿದ್ದಾರೆ. ಯಾಕಂದರೆ ಅನುಭವವಿಲ್ಲದ ಕಾರಣ ಹೋಮ್ ಡಿಪಾರ್ಟ್ಮೆಂಟನ್ನು ಇವರು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಹೋಗಲಿ, ಒಂದು 15 ದಿವಸ ಎಲ್ಲಾದರೂ ಟ್ರೈನಿಂಗ್ ಆದರೂ ಹೋಗಿ ಬನ್ನಿ, ಆ ಕೆಲಸ ಮಾಡಿ. ಟ್ರೈನಿಂಗೂ ಇಲ್ಲದೆ ಏನೂ ಇಲ್ಲದೆ ಬಂದಲ್ಲಿ ಕೂತ್ಕೊಬಿಟ್ಟು ಕೆಲಸ ಮಾಡೋಕ್ಕಾಗದೆ ಬೇರೆ ಬೇರೆ ವಿಷಯಗಳನ್ನ ತಗೊಳ್ತಿರಲ್ಲ, ಹೋಗ್ಲಿ.